ಕೆಲವರಿಗೆ ನೀವು ಸಮುದಾಯದ ದ್ರೋಹಿಗಳು ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಂಬಿಸೋದು ಸರಿಯಲ್ಲ. ಯಾಕಂದರೆ ನಾವು 7-8 ಜನ ಹೋಗಿ ಕೆಲಸ ಮಾಡಿದ್ದು ನಮಗೆ ಸಮುದಾಯದ ದ್ರೋಹಿ ಅಂತ ಹೇಳೋದು, ಕೆಲವರು ಒಪ್ಕೊಂಡು ಅಲ್ಲಿ ಆ ರೀತಿಯ ಅವರ ಸಮರ್ಥನೆ ಅವ್ರು ತೋರಿಸದೇ ಇರೋದು, ಒಳಗಡೆ ಒಪ್ಕೊಂಡ್ರಲ್ಲ, ಒಪ್ಕೋಬಾರ್ದಿತ್ತಲ್ಲ ಆವಾಗ. ಸೊ ಈ ಸಮಸ್ಯೆ, ಈ ಸಂದೇಶ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರ್ದು. ಎಲ್ಲರೂ ಅದೇ ಮೀಟಿಂಗಲ್ಲಿ ಇದ್ದು ಅದೇ ಟೇಬಲ್ ಮೇಲೆ ಕೂತು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು ಮತ್ತು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಒಪ್ಕೊಂಡಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ. ಆದ್ದರಿಂದ ಯಾರೂ ಕೂಡ ಹಿಂದೆ ಸರಿಯೋಕ್ಕೆ ಆಗೋದೇ ಇಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಗಳಿಗೆ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಪಕ್ಷ. ವಿಶೇಷವಾಗಿ BJP RSS ಸಂಘ ಪರಿವಾರದವರು ಅಲ್ಪಸಂಖ್ಯಾತರನ್ನು ಗುರಿಯಾಗಿ ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಇಡೀ ದೇಶದಲ್ಲಿ RSS ವಿಚಾರಧಾರೆಯ ವಿರುದ್ಧವಾಗಿ BJPಯ ಈ ದ್ವೇಷದ ರಾಜಕಾರಣದ ವಿರುದ್ಧವಾಗಿ ಹೋರಾಡ್ತಾ ಇರ್ತಕ್ಕಂಥದ್ದು ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ನಮ್ಮ ರಾಜ್ಯದಲ್ಲೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ DK ಶಿವಕುಮಾರ್ ಅವರ ಜೊತೆಗೆ ಇದೇ BJPಯ ದ್ವೇಷದ ರಾಜಕಾರಣದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಪಕ್ಷ ಅಲ್ಪಸಂಖ್ಯಾತರಿಗೆ ದ್ರೋಹ ಮಾಡಿದೆ ಅಂತ ಒಂದು ವಿಚಾರದಲ್ಲಿ ಯಾರಾದರೂ ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಅಲ್ಪಸಂಖ್ಯಾತರು ಕೂಡ ಒಪ್ಪೋದಿಲ್ಲ, ಸಮಾಜ ಕೂಡ ಒಪ್ಪೋದಿಲ್ಲ. ಆದರೆ ಅಂಥ ಒಂದು ಪರಿಸ್ಥಿತಿಗೆ ತಗೊಂಡು ಹೋಗ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ. ಅದರಲ್ಲಿ BJPಯವರು ಷಡ್ಯಂತ್ರ ನಡೆಸಿದ್ದಾರೆ, ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷ ಅವರೆಲ್ಲ ಸೇರಿ ನಡೆಸಿದ್ದಾರೆ, ಕೆಲವರು ಒಳಗಡೆ ಇರ್ತಕ್ಕಂಥವರು ನಡೆಸಿರ್ಬೋದು. ಕಾಂಗ್ರೆಸ್ ಪಕ್ಷವನ್ನೇ ಮುಸಲ್ಮಾನರಿಗೆ ಇದು ಮಾಡಿದೆ ಅಂತ ಒಂದು ಬಿಂಬಿಸೋಕ್ಕೆ ಪ್ರಯತ್ನ ಮಾಡಿದಾರಲ್ಲ, ದ್ರೋಹ ಮಾಡಿದ್ದಾರೆ ಅಂತ ಬಿಂಬಿಸಿದ್ರಲ್ಲ, ಅದ್ರ ಬಗ್ಗೆ ನಮಗೆ ದುಃಖವಾಗಿರೋದು. ಮತ್ತು ನಾವಲ್ಲಿ ಹೋಗಿ ಕೆಲಸ ಮಾಡಿದ್ದು ಏನು ಒಪ್ಪಿಗೆ ಆಯಿತು, ಆ ಒಪ್ಪಿಗೆ ತಕ್ಕಂತೆ, ಒಪ್ಪಂದ ತಕ್ಕಂತೆ ಪಕ್ಷದಲ್ಲಿ ಏನು ಮಾತಾಯಿತು ಹೋಗಿರೋದು ಮಾಡಿದ್ದೀವಿ, ಒಗ್ಗಟ್ಟಾಗಿ ಮಾಡಿದ್ದೀವಿ. ಯಾರು ಒಬ್ಬರು ಇಬ್ಬರು ಶ್ರಮಿಸಿದ್ದೀವಿ ಅಂತ ನಾನು ಹೇಳೋದಿಲ್ಲ. ಆಲ್ ಟುಗೆದರ್ ನಾವೆಲ್ಲ ಇಲ್ಲಿ ಕೂತಿರೋರು. ಈಗ ಸಯೀದ್ ಅಹಮದ್ ಅವರು ಇದ್ದಾರೆ, ಚೇರ್ಮನ್ ಆಗಿದ್ದವರು. ಈಗ ಉಬೈದುಲ್ಲಾ ಶರೀಫ್ ಅವರಿದ್ದಾರೆ, ಆಗಾ ಸುಲ್ತಾನ್ ಅವರಿದ್ದಾರೆ, ಚಾಂದ್ ಪಾಷಾ ಇದ್ದಾರೆ, ಮಕಾಂದರ್ ಇದ್ದಾರೆ. ಈ ಥರ ಬಹಳಷ್ಟು ಜನ ಈಗ ಇವರು ಕೆಲವರು ನಾವು ಇಲ್ಲಿ ಇರೋದು ತುಂಬ ಜನ. ತನ್ವೀರ್ ಸೇಠ್ ಅವರು ಭಾಳ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. NA ಹಾರಿಸ್ರವರು ಭಾಳ ಶ್ರಮ ಪಟ್ಟಿದ್ದಾರೆ. ರಹೀಮ್ ಖಾನ್ ಅವರು ಕೆಲಸ ಮಾಡಿದ್ದಾರೆ. ನಾಸಿರ್ ಹುಸೇನ್ ಅವರು ನಮ್ಮ AICC ಜನರಲ್ ಸೆಕ್ರೆಟರಿ, ರಾಜ್ಯಸಭಾ ಮೆಂಬರ್, ಅವರು ಕೂಡ 3 ದಿವಸ ಅಲ್ಲೇ ಇದ್ದು ಕೆಲಸ ಮಾಡಿದ್ದಾರೆ. ಸೊ ನಾವೆಲ್ಲ ಸೇರಿ ವಿ ಆಲ್ ಹ್ಯಾವ್ ವರ್ಕ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪಾರ್ಟಿ. ಕಾಂಗ್ರೆಸ್ ಗೆಲ್ಲಬೇಕು, BJP ಸೋಲ್ಬೇಕು. ಒಂದು ವೇಳೆ BJP ದಾವಣಗೆರೆಯಲ್ಲಿ ಗೆದ್ದರೆ ಅಲ್ಲಿ ಇರ್ತಕ್ಕಂಥ ಶಾಂತಿಯುತ ವಾತಾವರಣವನ್ನು ಕೆಡಿಸ್ತಾರೆ, ಅಲ್ಲಿ ಇರ್ತಕ್ಕಂಥ ಒಂದು ಭ್ರಾತೃತ್ವದ ವಾತಾವರಣವನ್ನು ಕೆಡಿಸ್ತಾರೆ. ಯಾವುದೇ ಸಂದರ್ಭದಲ್ಲಿ BJPಗೆ ಅಲ್ಲಿ ಗೆಲ್ಲೋಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತ ನಾವೆಲ್ಲ ಸೇರಿ ಮಾಡಿದ್ದೀವಿ. BJPಯವರು ಮತ್ತು ಬೇರೆ ಬೇರೆ ವಿರೋಧ ಪಕ್ಷದವರು ನಮ್ಮ ಮೇಲೆ, ನಮ್ಮ ಪಕ್ಷದ ಮೇಲೆ ಯಾವ ರೀತಿಯ ಆಪಾದನೆ ಮಾಡಿದರು ಅದೆಲ್ಲ ಸುಳ್ಳು ಅಂತ ನಾವೆಲ್ಲ ಸೇರಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಆಮೇಲೆ ಇನ್ನೊಂದು, ಈ ಚುನಾವಣೆಯಲ್ಲಿ ವಿಶೇಷವಾಗಿ ನಮ್ಮ ಗುಲ್ಬರ್ಗ ಧರ್ಮಗಳು ಖಾಜಾ ಬಂದೆ ನವಾಜ್ ಅವರು ಮತ್ತು ನಮ್ಮ ಹೈದರ್ ಪಾಷಾ ಅವರು, ಯಲಹಂಕ ದರ್ಗಾದ ಗುರುಗಳು ಅವರು ಕೂಡ ಬಂದಿದ್ದರು. ಅವ್ರು ಬಂದು ಏನು ಸಂದೇಶ ಕೊಟ್ಟು, ಯಾವುದೇ ಕಾರಣಕ್ಕೆ ಅಲ್ಪಸಂಖ್ಯಾತರ ಓಟ್ ವಿನ್ ಆಗಬಾರ್ದು, ಅದು ಭಾರತೀಯ ಜನತಾ ಪಾರ್ಟಿಗೆ ಶಕ್ತಿ ಬರೋ ರೀತಿ ಆಗುತ್ತೆ, ಅದರಿಂದ ಕಾಂಗ್ರೆಸ್ಗೆ ಸಹಾಯ ಮಾಡಿ ಓಟ್ ಹಾಕಿ, ಇಲ್ಲಾಂದರೆ BJPಗೆ ಅವಕಾಶ ಸಿಗುತ್ತೆ ಅನ್ನೋ ಸಂದೇಶ ಕೂಡ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಸಂದೇಶ ಕೂಡ ಅದ್ರ ಬಗ್ಗೆ
ಮುಖ್ಯಮಂತ್ರಿಗಳಿಗೆ ಯಾರು ಮಾಡಿದರೆ ಯಾರಿಲ್ಲ, ಪಕ್ಷಕ್ಕೆಲ್ಲ ಮಾಹಿತಿ ಇರುತ್ತೆ. ಪಕ್ಷದಲ್ಲಿ ಆ ಮಾಹಿತಿ ಇರುವಾಗ ಪಕ್ಷ ನಾವೇನು ಹೇಳಬೇಕಂಥದ್ದು ಇಲ್ಲ, ಮತ್ತು ನಿಮ್ಮ ಮುಖಾಂತರ ಪಕ್ಷಕ್ಕೆ ತಲುಪಿಸ್ತಕ್ಕಂಥದ್ದು ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.